ಜೊತೆಗೂಡಿ ಸಂತೋಷದಿಂದ ಕಾಲ ಕಳೆಯುವುದು ಬಿಟ್ಟು ಕದನಕ್ಕೆ ಹೋಗುತ್ತೇನೆಂದು ಹೇಳ್ತಿರುವೆಯಲ್ಲ. ಹೌದು ಮಾತೆ. ನೀನು ಸರ್ವದ ಕದನಕ್ಕೆ ಹೋಗಬೇಡವೆಂದು ಬೇಡಿಕೊಳ್ಳುತ್ತಿರುವೆನು ಪುತ್ರ ಕೋಮಲಗಾತ್ರ. ಶೀಘ್ರವಾಗಿ ನನಗೆ ಆಜ್ಞೆಯ ಮಾಡಿಸು ಗಾನ ಶಿರೋಮಣಿಗಳಾದ ಅಗ್ನಿ ಸಂಪೂಜೆ. ಅದೆಂದಿಗೂ ಸಾಧ್ಯವಿಲ್ಲ ಕಂದ. ಕುಮಾರ, ವೆಚ್ಚಬಾರದಂತ ದಿಕ್ಕಟಂಗಳನ್ನು ಮೆಚ್ಚಿ ಮೀರಿದ ಐದರನ್ನು ಲೆಕ್ಕಿಸದ ಕರ್ಕಶದಿಂದ ದೀಪುಗಳನ್ನು ಮಣ್ಣು ಮುಕ್ಕಿಸಿ ಬಿಡುವ ವಿಕ್ರಮನಾದ ನಿನ್ನ ನಂದಲ್ಲ ಸಾಮಾನ್ಯದವನೇನು. ಓ ಅಮ್ಮಯ್ಯ, ಕಂದ, ಚಕ್ರ ಬಿಂಬವನ್ನು ಭೇದಿಸುವುದು ಚಿಕ್ಕವನಿಂದ ಆಗದು ಎಂದರೆ ನಾನೇನು ದುರಹೇಳಿಯ ಪುತ್ರನೋ ಹೇಗೆ? ಹೌದು ಜನನಿ. ಬೇಡ ಕಂದ, ಬೇಕು ಮಾತೆ. ನೀನು ಚಿಕ್ಕವನು, ನಾನು ಚಿಕ್ಕವನಾದರೆ ಚಿಕ್ಕತನದಲ್ಲಿ ದುರಕ್ಕೆ ಹೋದರೆ ನಿನಗೆ ಜೀವ ಸಿಗಲಾರದು. ಅದು ಎಂದಿಗೂ ಜಯವಾಗಲಾರದು ಮಾತೆ. ನಿಮ್ಮನೆ ತಾಯಿಯ ಮಾತನ್ನು ಕೇಳು ಪುತ್ರ. ಎಷ್ಟು ಮಾತ್ರಕ್ಕೂ ಕೇಳುವುದಿಲ್ಲ ಜನನಿ. ಕೇಳುವುದಿಲ್ಲವೇ? ಹೌದು ಮಾತೆ, ಸಹಜವಾಗಿ ಮಾತೆ. ಜನನಿ, ಅದು ಹೇಳಿ ಸ್ಥಾನವಾಗಿ ಹೇಳುವಮ್ಮಯ್ಯ. ಚಿಕ್ಕತನದಲ್ಲಿಯೇ ಚಕ್ರ ಬಿಂಬವನ್ನು ಭೇದಿಸುವುದು ದಿಕ್ಪತಿಗಳಿಗೂ ಅಸಾಧ್ಯವಾಗಿರುವುದು. ಪುತ್ರ ಅಮ್ಮಯ್ಯ, ಆದ ಕಾರಣ ತಾಯಿಯ ಮಾತನ್ನು ಮೀರಿ ಹೋದರೆ ಹಿರಿಯರು ನಿನ್ನ ನಡತೆಯನ್ನು ಸರ್ವತಾ ಮೆಚ್ಚಲಾರರು. ಅದು ಯಾವತ್ತ ಮೆಚ್ಚಲಾರನು ಮಾತೆ. ಚಕ್ರ ಬಿಂಬವನ್ನು ಭೇದಿಸುವುದಕ್ಕೆ ನಿನ್ನ ತಂದೆಯಾದ ವೀರ ಪಾರ್ಥನಿರುವನು. ನೀನು ಚಿಕ್ಕವನು, ತಾಯಿಯ ಮಾತನ್ನು ಮೀರಿ ದುರಕ್ಕೆ ಹೋಗಬೇಡವೆಂದು ಬೇಡುತ್ತಿರುವೆನು. ಅದು ಎಷ್ಟು ಮಾತ್ರಕ್ಕೂ ಕೇಳುವುದಿಲ್ಲ ಜನನಿ. ಕಂದ, ಅಮ್ಮಯ್ಯ, ಆಗುವುದು ಹೆಣ್ಣ ಮನಕ್ಕೆ ಅವಾಗ ಆನಂದ. ಆಹೋ ಪಂಚ ಪಾಂಡವರ ಪಕ್ಕದ ರಾಣಿ, ವಂಚನೆ ಇಲ್ಲದೆ ನನಗೆ ನೇಮ ಕೊಡು. ಹಿಂದಿನ ಸಂಗ್ರಾಮಕ್ಕೆ ಹೋಗದು ಬಿಡನು ನಿಮ್ಮ ಪಾದದಾಣಿ. ಅತುಲಿತ ಪ್ರಾಪ್ತನಾದ
ಹೇಳಿ. ನನ್ನ ಕನ್ನಡಿಗೆ ನಾನು ಎಷ್ಟು ಹೇಳಿದರೂ ನನ್ನ ಮಾತನ್ನೇ ಕೇಳದೆ ಧಿಕ್ಕಾರ ಮಾಡುತ್ತೇವನು. ಹಾ. ಆದ ಕಾರಣ ಹಾ. ಜಾಗ್ರತೆಯಿಂದ ಸುಭದ್ರ ದೇವಿಯನ್ನು ಕರ್ತಪ್ಪ ಸಾರಥಿ ಅತಿ ಜಾಗೃತಿ. ನಿನ್ನ ಸುಗಂಧಾಗಲಿ ಮಾತೆ ಸುಭದ್ರ. ಜನನಿ ಸೌಖ್ಯಪ್ರದಾಯಿನಿ. ಐಶ್ವರ್ಯ ವಸ್ತು ಕುಮಾರ ಹೇಳಕ್ಕೇಳುವವರೇ ಅಮ್ಮಯ್ಯ ಕರವಲ್ಲೇ ಕೋದಂಡವನ್ನು ಹಿಡಿದು ನೀನು ಹೋಗುವ ಪೈಡಿಗಳಿಗೆ ಮಗನೇ. ನಾನು ಹೋಗುವ ಭಯದ ವಿಚಾರ ತಿಳಿಸುವುದಿಲ್ಲ ಮಾತೆ. ಅಮ್ಮಯ್ಯ ಕೆಟ್ಟ ಕಾಣಿಯಾದ ಎಲ್ಲ ಮುಂದೆ ಹೇಳಬೇಕು ಕಂದ. ಅದು ಎಷ್ಟು ಮಾತ್ರಕ್ಕೂ ಹೇಳುವುದಿಲ್ಲ ಮಾತೆ. ದೇವರು ನಿರ್ಮಿಸಿದ ಚಕ್ರ ಬಿಂಬದ ಕೋಟೆಗೆ ಹೋಗಿ ಬರುವನು ಮಾತೆ. ಅಮ್ಮಯ್ಯ ಚಕ್ರ ಬಿಂಬವನ್ನು ಬೇರಿಸುವುದಕ್ಕೆ ನೀನು ಹೋಗುವೆಯ? ಹೌದು ಮಾತೆ. ನೀನು ಚಿಕ್ಕ ಬಾಲಕನಲ್ಲವೇ ಕಂದ. ನಾನು ಚಿಕ್ಕವನಾದರೆ ಎಲ್ಲ ಕರದಲ್ಲಿ ಬರೆಯುವ ತನಸ್ಸು ಚಕ್ಕದಿರುವುದೇನು ಮಾತೆ. ಅಮ್ಮಯ್ಯ ಅದು ಏನು ವಿಸ್ತಾರವಾಗಿ ಹೇಳು ಮಾತೆ.
ವರ್ಷ 14ರಲ್ಲಿ ರಣಾಂಗದ ಅಪೇಕ್ಷೆ ನಿನಗೆ ಕಟ್ಟಬೇಕು. ನೋಡಿದರೆ ಮದೋನ್ಮತ್ತವಾದ ವಾರಣಗಳು, ಪ್ರೀತಿಯಿಂದ ಕುಣಿದು ನಡೆದಾಡುವ ಭೂತಗಳು. ಇಂಥ ಭಯಂಕರವಾದ ರಣಭೂಮಿಯನ್ನು ಕಂಡ ಮಾತ್ರಕ್ಕೆ ಭೀತಿಯನ್ನು ಹೊಂದಿ ಭಯಗ್ರಸ್ತನಾದು. ಅಭಿಮನ್ಯು ರಣರಂಗವೆಂದರೆ ಸಾಮಾನ್ಯ. ಅವೋ ನೀತಿಮತಿಯುತಳಾದ ಮಾತೆ, ಆದುರದಿಂದ ರಥ ಪಡೆದು ಐದರ ಬಲವನ್ನೆಲ್ಲ ಘಾತಿಸಿ ಬಿಡುವ ಭೂತಳದೊಳಗೆ ಗೀತೆಯ ಧರ್ಮ ಪಾತನ ನಂದನ ಮುಂದೆ ಎಂತ ರಣಭೀತಿಯ ಓ ಅಮ್ಮಯ್ಯ, ಭೂತಗಳೊಡನೆ ಮಾತನಾಡುವ ದಾತನಿಗೆ ಇಂಥ ಭೂದಾಟಿಗಳನ್ನು ಆಡುವ ಕೋತಿಗಳನ್ನು ಹಿಡಿದು ಮರಕ್ಕೆ ಕಟ್ಟುವ ಭೀತಿ ರೈತನ ಮುಂದೆ ಇಂಥ ಮಾತುಗಳನ್ನು ಆಡುವುದೇ? ಓ ಜನನೇ, ಕಂದ ಹೋಳಿನ ಕಾರ್ಮುಖವನ್ನಿಡಿದು ಅಡುಗು ಕಡುದಲ್ಲಿ ಎಂತಡಿಯ ಹೋದ್ರೆ ಹಿಡಿದ ಜಲವನ್ನಿಡಿದ ಜಯದಿರಿಗೆ ಒಡೆಯಲು ಹಾಗೆಂದು ಆಶೀರ್ವಾದವನ್ನು ಮಾಡು ಎನ್ನ ತಡೆಯಲಾಗದು. ಅಬ್ಬೋ ಅಮ್ಮಯ್ಯ, ಕಂದ ಹೋಳಿನ ಕುಳಿತು ಗಣಪತಿಯ ಗುರುಮಳೆಯ ಕಡಲ ನಡುಗಿಸಿ ಬರುವುದರ ಮಾತೆ ತತ್ಕಾಲದಲ್ಲಿ ಕುಳಿತು ಹಾಕ್ತದೆ. ಹೇಳಿದರೆ ಕೇಳೋ. ಅದು ಏನು ವಿಸ್ತಾರವಾಗಿ ಹೇಳ್ತೇನೆ. ಅದು ಏನು ವಿಸ್ತಾರವಾಗಿ ಹೇಳು ಮಾತೆ. ಜನನಿ ಚೆನ್ನಾಗಿ ಹೇಳು ಮಾತೆ. ಅಮ್ಮಯ್ಯ, ನಿನಗಾರ ಮಾಡಿದರು ಅಂತ ದುರ್ಬೋಧನೆ. ಹ ಕಂದ ಜನನಿ, ಗುರುಪತಿಯ ಸೈನ್ಯವೆಂದರೆ ಸಾಮಾನ್ಯವೆಂದು ತಿಳಿದಿದೆ. ನಾನೇನು ಸಾಮಾನ್ಯದವನೇನು ಮಾತೆ. ಕರ್ಣಾದ್ರು ನಾಗರೂಪ ಅಶ್ವತ್ಥಾಮ ದುಶ್ಯಾಸನ ಮೊದಲಾದ ವೀರರು ಬಂದು ನಿನ್ನನ್ನು ಮುತ್ತಿಕೊಂಡರೆ ದಿಕ್ಕು ತಪ್ಪಿ ಅಮ್ಮ ಎಂದು ದುಃಖಿಸಿದರೆ ನಿನ್ನನ್ನು ನೋಡಿ ಅಕ್ಕರತೆ ಪಡೆಯುವುದ? ಕಂದ ಜನನಿ, ಪರ್ವತ ದ್ರೋಣರ ಬಿರುಸಿದ ಚಕ್ರ ರೂಪಕ್ಕೆ ಮಾತ್ರ ಸರ್ವತ ಹೋಗಬೇಡ ಪುತ್ರ ಕೋಮಲಗಾತ್ರ. ಅವಳು ದೇವಕಿಯ ಗರ್ಭದೋಳು ಉದ್ಭವಿಸಿದ ಜನನಿ. ಕಂದ ಬಳಿರ ವಡ ಗುರುಪತಿಯ ಪಟಲದೊಳಗೆ ಸುಗುಟರಿರುವುದೆಂದರೆ ಎಲಗರಿಯದ ಸುಗುಟ ಹೊತ್ತವರ ಯಾರಿರುವರು? ಕರ್ಣ ದ್ರೋಣರವರ ಕುಮಾರ. ಬಳಿರ ಹಿಂದಿನ ಕನ್ನಡದೊಳಗೆ ಕರ್ಣ ದ್ರೋಣ ಆದಿಗಳ ರುಂಡಗಳು ಸೆದೆಬಡಿದು ಅವರ ಕಂದರಗಳ ಒಂದು ಕ್ಷಣ ಮಾತ್ರದ ತೆರೆದಿದ್ದರೆ ಈಗಿದ್ದ ಈ ಬುಧತ್ವದ ತೋಳಿನಂತೆ ಬಲವೇನು? ಓ ಅಮ್ಮಯ್ಯ, ಕಂದ ವೈರಿ ಬಲ ನಿಗ್ರಹಿಸುವ ಪ್ರಜ್ಞನಾದ ಪಾತ್ರ ನಂದನಿಗೆ ಶೀಘ್ರವಾಗಿ
ಜನನಿ, ಸಿಂಹದ ಮುಂದೆ ಆನೆಯು ಪರಿಣಮಿಸುವುದೇ ದುರ್ಬಲರಾದ ಕೌರವರ ಸೈನ್ಯವನ್ನು ಕೊಕ್ಕರೆ ಕಪ್ಪುಲಿಯ ಬಾಯಿ ಗುಬ್ಬಿ ಮನೆ ಸಿಲುಕಿದಂತೆ ಆದೀತು. ಸಿಂಹದ ಮರಿಯ ಮುಂದೆ ಆನೆಯು ಸಿಂಪಡಿಸುವುದೇ, ಆನೆಯು ಸಿಂಹದ ಮರಿ ಮುಂದೆ ಸಿಂಪಡಿಸುವುದೇ ಮಾತೆ. ಕಂದ, ಅಮ್ಮಯ್ಯ, ನಾನು ಎಷ್ಟು ಇದವಾಗಿ ಹೇಳಿದರೂ ಒಂದೇ ಹಠವನ್ನು ಹಿಡಿದಿರುವೆಯಲ್ಲ. ಎಷ್ಟು ಮಾತ್ರಕ್ಕೂ ಕೇಳುವುದಿಲ್ಲ ಮಾತೆ. ಸಿಂಧು ಪುರುಷನ ಎಂದಿಗೂ ಮೆಚ್ಚನಾರನ ಪುತ್ರ ಕೋಮಲರಾದ. ಮೆಚ್ಚದಿದ್ದರೂ ಪರವಾಗಿಲ್ಲ ಮಾತೆ, ರಣರಂಗಕ್ಕೆ ಹೋಗುವುದು ಮಾತ್ರ ಬಿಡುವುದಿಲ್ಲ. ಅಹೋ ಪಡೆದ ಜನನಿಯೇ, ಕಂದ, ಬಿಡುಗಣ್ಣಾದಿಗಳ ತಡೆದ ಯುದ್ಧವಂ ಬಡುವ ಕಡಿಗಲೆಯನ್ನ ಮುಂದೆ ಹುಡುಗನೆಂದು ನುಡಿದರೆ ಶೌರ್ಯದಲ್ಲಿ ನಾನೇನು ಬಡವನು ಹೇಗೆ? ಓ ಅಮ್ಮಯ್ಯ, ಮಗನೇ, ಗೊಪ್ಪಿಯ ಬಲೆಯೊಳಗೆ ಎಪ್ಪುಲಿಯ ಬೀಳುವುದೇ, ಕೊಪ್ಪಿದ ಆನೆಗೆ ಸಿಂಹದ ಮರಿ ಕೈವಶವಾಗುವುದೇ. ಬಳಿರ ನೀರವೊಬ್ಬರಿದ್ದರೆ ಯಾವ ದುರ್ಬಲರಾದ ಕೌರವರೆಂಬ ಕಬ್ಬತ್ತಿಗಳ ಗರ್ಭ ಎಂಬಾಗ ಮಾಡುವೆ. ಓ ಜನನೇ, ಮಗನೇ, ಮೋಕ್ಷದ ಅರ್ಜುನ ನಂದನ ಮುಂದೆ ಇಂಥ ದುಶ್ಚಲನ ದೌರ್ಜನ್ಯವು ಎಂದಿಗೂ ಊಹಿಸಲಾಗದು ಮಾತೆ. ಇದೇನು ಒಂದು ಆಗ್ತಿದೆ. ಅಹೋ ಕಂದ, ಅಮ್ಮಯ್ಯ, ಎನ್ನ ಮಾತನ್ನು ಕೇಳು, ವಿಸ್ತಾರವಾಗಿ ಹೇಳು ಮಾತೆ. ಎನ್ನ ಮಾತನ್ನು ಕೇಳಿ ಯುದ್ಧದ ಆಸೆಯನ್ನು ಬಿಡು ಕಂದ. ಅದು ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ ಜನನೇ. ಅಮ್ಮಯ್ಯ, ಯುದ್ಧ ಬಂದರೆ ಸಾಮಾನ್ಯವಲ್ಲ ಮಗನೇ. ನಾನೇನು ಸಾಮಾನ್ಯದವನೇನು ಮಾತೆ. ನೀನು ಚಿಕ್ಕವನಲ್ಲವೇ ಕಂದ. ನಾನು ಚಿಕ್ಕವನಾದರೆ ಎನ್ನ ಕರದಲ್ಲಿ ಇರುವ ಧನಸ್ಸು ಚಿಕ್ಕದಿರುವುದೇನು ಮಾತೆ. ಹೇಳಿದರೆ ಕೇಳ. ಅದೇನು ವಿಸ್ತಾರವಾಗಿ ಹೇಳು ಅಮ್ಮಯ್ಯ. ಅಮ್ಮಯ್ಯ, ಅದೇನು ವಿಸ್ತಾರವಾಗಿ ಹೇಳು ಮಾತೆ. ಅಮ್ಮಯ್ಯ, ಅದೇನು ವಿಸ್ತಾರವಾಗಿ ಹೇಳು ಮಾತೆ. ಅಮ್ಮಯ್ಯ, ಅದೇನು ವಿಸ್ತಾರವಾಗಿ ಹೇಳು ಮಾತೆ. ಅಮ್ಮಯ್ಯ, ಲೋಕದಲ್ಲಿ ಎಂತ ಸಂಪತ್ತನ್ನಾದರೂ ಕಾಲ ಕ್ರಮೇಣದಿಂದ ಕಂಡರೂ ಕಾಣ. ಆದರೆ ವಂಶೋದ್ಧಾರಕರಾದ ನಿನ್ನನ್ನು ಪಡೆಯುವುದು ಮಾತ್ರ ಮಹಾ ದುರ್ಲಭ ಗಂಧ. ಅಮ್ಮಯ್ಯ, ಇಂದಿನ ಪುಣ್ಯದಿಂದ ಲೋಕದನ್ನೇ ಪಡೆದಿರುವುದು. ನಮಗೆ ದೊರೆತಿರುವ ಫಲವನ್ನು ಪ್ರಾಪ್ತಗೊಳಿಸಬೇಕಲ್ಲದೆ ಮಂಕುತನದಿಂದ ಕೌರವನ ಬಿಂಕವನ್ನು ಮುರಿಯುವುದಪ್ಪ ಎಂದು ಹೋದರೆ ಎನ್ನ ಮನಸ್ಸಿಗೆ ಸರಿಸುವುದು. ಸರ್ವತಾ ಹೋಗಬೇಡ ಅಭಿಮನ್ಯು, ರಣರಂಗವೆಂದರೇನು ಸಾಮಾನ್ಯ. ಅಹೋ ಜನನೇ, ಕುಲಗಿರಿ ಪರ್ವತಗಳನ್ನು ನಲಿಗಿಸಿ ಬಿಡುವ ಕಲಿತಿಲಕನ ಬಾಲಕನೆಂದು ಊಹಿಸುವುದಕ್ಕೆ ಕರಮಾಲವಂ ಜಡದರಿಬು ಬಲಕ್ಕೆ ಕಾಲಭೈರವನೆಂದೆಳೆದಿದ್ದರೆ ಅವನೇ ಇದರಲ್ಲಿ ಹುಟ್ಟಬೇಕಾದಕ್ಕೆ. ಓ
ಎದ್ದ ಕಾಂಚಿ ಎಂಬ ರೌದ್ರ ಮತ್ತೋ ಪಾಟಿಯು ಎದ್ದು ಉರಿಯುವುದು ಸುಭದ್ರ ಬಳಿರ ಆದ ಕೌರವನ ಮಕ್ಕಳನ್ನು ರಣರಂಗದಲ್ಲಿ ಮಾಡಿ ಬರುವ ಸಿದ್ಧ. ಅಮ್ಮಯ್ಯ, ಕೌರವರನ್ನು ಜಯಪ್ರದ ಒಂದು ವೀರ ಮಾತೆ ಎಂಬ ಭಾವವನ್ನು ಊಹಿಸಿ ತೀವ್ರವಾಗಿ ನನಗೆ ಆಶೀರ್ವಾದವನ್ನು ಮಾಡು ಜನನಿ, ಬಿಡು ನಿನ್ನ ಮನದ ಯೋಚನೆ. ಅಮ್ಮಯ್ಯ, ಅದು ಏನು ಚೆನ್ನಾಗಿ ಹೇಳು ಮಾತೆ. ತಂದೆ ತಾಯಿಗಳ ಮಾತನ್ನು ಧಿಕ್ಕಾರ ಮಾಡಿ ಹೋದರೆ ನಿನಗೆ ಮುಂದೆ ಎಂದೆಂದು ಶುಭ ತೋರದು. ಅದು ಯಾವುದಕ್ಕೆ ಶುಭ ಕೋರದು ಮಾತೆ. ಒಂದು ವೇಳೆ ನಾನು ನಿನಗೆ ನೇಮವನ್ನು ಕೊಟ್ಟರೆ ಬಲ್ಲಂತವರು ನನ್ನನ್ನು ಮೆಚ್ಚುವುದಿಲ್ಲ. ಅದು ಯಾವುದಕ್ಕೆ ಮೆಚ್ಚುವುದಿಲ್ಲ ಜನನಿ. ಇವ ಎಂತ ಕಲ್ಲು ಹೃದಯಗಳನ್ನು ಎನ್ನನ್ನು ಜರೆಯಲಿಕ್ಕಿಲ್ಲವೇ ಕಂದ. ಅಮ್ಮಯ್ಯ, ಆದ್ದರಿಂದ ಸುಮ್ಮನೆ ಎಂಬ ಮಂದಿರಕ್ಕೆ ಹೋಗೋಣ ಪುತ್ರ ಕೋಮಲನಾಥ. ಅವೋ ಪಣದ ಜನನಿ, ಮರೀಚಿಕೆಯ ತರಿಗೆ ಹಡಿಗೋಲಿಡುವುದುಂಟೆ ಆ ಅಸಹ್ಯಕರವಾದ ಮುಸುರೆಯಂತೆಂದು ಜೀವಿಸುವ ಮಚ್ಚಕ ಸಮೂಹವೆಲ್ಲ ಕೂಡಿ ಬಂದರು ಈ ಹರಿಯಕ್ಷಗಳ ಗೆಲ್ಲುವುದುಂಟೆ. ಓ ಅಮ್ಮಯ್ಯ, ಕೌರವರೆಂಬ ಗುರಿಯ ಹಿರಿಯ ಬಲೆಯೊಳಗೆ ಹಿರಿಯ ಹುಲಿಯಂತೆ ದೂರಿ ಸರಸಂಧಾನದಿಂದ ಪರಬಲವನೆಲ್ಲ ತಳ್ಳಿ ಬರುವೆನು. ಅವೋ ಜನನೇ, ಜನ್ಮ ಜನ್ಮಾಂತರಕ್ಕೆ ಸಹಕಾರಿಯಾದ ಚಕ್ರಿಯ ಧರ್ಮವನ್ನು ಸಂಪಾದಿಸಬೇಕಲ್ಲದೆ ಬಲಿಗೆ ಉದ್ಧತ್ತರ ಧೈರ್ಯ ಮಾನಸರಾಗಿ ಯುದ್ಧ ಮಂಡಲದಲ್ಲಿ ಇಡುವ ಪ್ರತಿ ಹೆಜ್ಜೆಗೂ ಅಶ್ವಮೇಧ ಫಲ ಪ್ರಾಪ್ತಿಯೆಂದು ಸ್ಥಿತಿಗಳು ಹರವೆತ್ತಿ ಸಾರುವವು. ಅವೋ ಜನನೇ, ಅಶಾಶ್ವತವಾದ ಶರೀರವನ್ನು ಮೆಚ್ಚಿಕೊಂಡು ಹಿಂಜರಿದರೆ ವ್ಯರ್ಥವಾಗಿ ಕೆಡುವರೆಂದು ಆಚಾರ್ಯರು ಎಚ್ಚರಪಟ್ಟಿರುವುದಲ್ಲದೆ ಬಳಿರ ಕರಬಲ್ಲವದಿ ಬಿಲ್ಲವೊಪ್ಪಿಡಿದ ತಲ್ಲಳಿಸಿ ಕರ್ಣ ದ್ರೋಣಾದಿಗಳ ಎದೆ ಜಲ್ಲಳಿಸಿ ಬರುಗನು ಧನಂದೇವ ಕಾಂತೆ ಬಿಡುನಿಲ್ಲ ಮರದ ಕಾಂತೆ. ಅಮ್ಮಯ್ಯ, ಅದೇನು ವಿಸ್ತಾರವಾಗಿ
ಅಮ್ಮಯ್ಯ ನನ್ನ ಮಾತನ್ನು ಕೇಳು, ದುರದ ಆಸೆಯನ್ನು ಬಿಡು. ಅದು ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ ಜನನಿ. ನಿಮ್ಮ ತಂದೆಯ ಬರುವವರೆಗೂ ನಿನ್ನ ರಥವನ್ನು ನಿಲ್ಲಿಸು. ಆ ಸಿಂಧು ಪುರುಷ ನಾರಿಯಾಗಿ ಸರ್ವತಾ ವೀಳ್ಯವನ್ನು ಕೊಡಲಾರ ಪುತ್ರ ಕೋಮಲಗಾರ. ಅಹೋ ಜನನಿ, ಎಷ್ಟು ಹೇಳಿದರೂ ಬಿಡದ ನಿನ್ನ ಮನದ ಯೋಚನೆ. ಪೂರ್ವ ಜನ್ಮದ ಸುಕೃತ ಬಂದಿದ್ದಡೆ, ಬೇರು ಪರ್ವತಾಗ್ರದಲ್ಲಿದ್ದಡೇನು, ಭಾರತೀಯ ಮಧ್ಯದಲ್ಲಿದ್ದಡೆ ಭಯವೇನು? ಓ ಅಮ್ಮಯ್ಯ, ಕಂದ, ಚಡಚೋದ್ಭವನು ಬರೆದ ಪ್ರಾಬದ್ಧ ಕರ್ಮವನ್ನು ಬಿಡುಗಡೆ ಮಾಡಿ ನಿಲ್ಲುವುದಕ್ಕೆ ಜೀವನ್ಮುಕ್ತನಿಗೂ ಅಸಾಧ್ಯವಾದ ಬಳಿಕ ದಾರಿಗೂ ಸಾಧ್ಯವಾಯಿತು. ಅವೋ ಜನನಿ, ಮಗನೇ, ಇಂದಿನ ಅವಧಿ ತಂದೆಗಳ ಐದರಿದ್ದದ ಕಾರಣ ಕಂದನಿದ್ದು ಫಲವೇನು? ಎಂದೆನವಿನ ಪುರಂದರಾಗಿ ತಿರುಗಿದರು ರೂಢಿ ಬಂದರೂ ಇಂಜನೇನು? ಅವೋ ಜನನೇ, ಕಂದ, ಕಡಲೆ ಹೊರಗುವ ಜಡಚಾಕ್ಷರ ಬಿಡುಗ ಕಾದಿಗಳ ಬಲ ಬಿಡಿದು ಚಕ್ರವನ್ನು ತುಳುಕಿದರೆ ಬಳಿದ ಜಡಜಾಕ್ಷರ ಬಡ ತಿಳಿದು ಜನಕನ ಏದಾದರೂ ಸಮರಕ್ಕೆ ಅನುವಾದರೆ ಧನವ ಮುರವಡೆದು ಪತಾಕೆಯಲ್ಲಿರುವ ಅನುವನಂ ಕೆಂದು ಒದಗಿಸಿ ಬಿಡುವೆನು. ಕರಪಲ್ಲವತಿ ಬಿಲ್ಲು ಬಿಡಿದು ತನ್ನಣಿಸಿ ಹೋಗುವ ಸಮಯದಲ್ಲಿ ಎನಗೇನು ಹೇಳುವೆ? ನಿನ್ನ ಮಾತು ಕೇಳುವುದಕ್ಕೆ ಇಲ್ಲಿ ಯಾರೂ ಗೊಲ್ಲ ವಂಶದವರಿಲ್ಲ. ಅವು ಜನನೇ, ಕಂದ, ಗೋಳಿರ ಗುಂಪತಿಗೆ ನಿಮ್ಮ ಅಣ್ಣನ ಆದಬಲ ರಾಮನ ಬೆಂಬಲವಾಗಿ ಬಂದರೆ ಬಲಿರೆ ಅವನ ಹಲಾಯದವನ್ನು ಮುರಿದು ಕೊಂಬಳಿಗೆ ಕೆಡವದಿದ್ದರೆ ಎಲ್ಲ ಮುಂದೆ ಕರಾಮದಲ್ಲಿ ಬಿಲ್ಲನ್ನು ಬಿಡುವುದಿಲ್ಲ. ಮಾತೆ ಜಾಗ್ರತೆ. ಅಪ್ಪ ಸಾರ್ಥಿ, ಅಮ್ಮ ಧನಿ, ಈ ಕಂದರಿಗೆ ಎಷ್ಟು ಹೇಳಿದರೂ ತನ್ನ ಮಠವನ್ನೇ ಬಿಡಲಿಲ್ಲ. ಹಾ. ಆದ್ದರಿಂದ ಇವನ ಸತಿ ಬಡಿಯರಾದ ಉತ್ತರ ಕನಕಾಂಗಿಯರ ಮಾತನ್ನಾರ ಕೇಳಿ ಯುದ್ಧದ ಆಸೆಯನ್ನು ಬಿಡುವನು ಏನು? ಬೇರೆ ಕರೆದುಕೊಂಡು ಬಾ ಸಾರಥಿ, ಹೋಗಲು ನಿಜ ಆಗಬೇಕು. ಅಂತ ಮಗನ ಆಡಿಬಾರ್ದಂಗೆಲ್ಲ ಆಡಿದಮ್ಮ. ಈಗ ಮಾತು ಕೇಳಕ್ಕಲ್ಲ ಬಹಳ ಬೇಡಿಕೆ ಹುಡುಗರು. ನಿನ್ನ ಶ್ರೀಮಂತಾಗಲಿ ತಾಯಿ, ಉತ್ತರ ಕನ್ನಡಕ್ಕೆ ಬರಬೇಕು. ಕಲಾ ಪ್ರೇಕ್ಷಕರಲ್ಲಿ ವಿನಂತಿ, ಸೈಲೆನ್ಸ್. ಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ಬರ್ತದೆ. 5 ನಿಮಿಷ. ವೇದಿಕೆ ಮೇಲೆ ಬರಬೇಕು. ಎಂ ರಾಘವೇಂದ್ರ, ತೇಜಸ್ವರ ರಾಘವೇಂದ್ರ, ಬಸಪ್ಪರ ಶಿವಪ್ಪ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದೆ.
ಕೊಟ್ಟಲ್ ನಾಗಭೂಷಣ ಕೊಟ್ಟಲ್ ನಾಗಭೂಷಣ नागभूषण राम सुಬ್ಬಯ್ಯ ಗ್ರಾಮ ಪಂಚಾಯತಿ ಹಾಲಿ ಸದಸ್ಯ BK ಕಟ್ಟಪ್ಪ ಗೂಳೆಪ್ಪೂರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಬಯಲಾಟದ ವೆಂಕಟೇಶ್ ಮೇಷ್ಟ್ರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಬಯಲಾಟ ಮಾಸ್ಟರ್ ಬನ್ನಿ. इकड़ी है हाँ नहीं जा रही है नोड़ो ಇಲ್ಲಿದ್ದಿರುವಂತ ಈ ವೇದಿಕೆ ಮೇಲೆ ಸನ್ಮಾನವನ್ನು ನಡೆದುಕೊಂಡು ಹೋಗಬೇಕು. ನೋಡಿ ಕಿರಿಕೇರಿ ಸೋಮಲಾಪುರ ಗುಳೆಪ್ಪಗೌಡ ಎಲ್ಲಿದ್ದರೆ ಬರಬೇಕು. ಅಭಿಮಾನ್ಯು ಸಂಘದ ಪರವಾಗಿ ಚಾನಲ್ ತಿಮ್ಮಪ್ಪ 500 ಕೊಟ್ಟು ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ಹಾ ಟೈಮ್ ಆಗಿ ಕೆಳಗೆ ಇರಬೇಕು. ಮಳೆ ಮಾಡ ಅಭಿಮಾನಿ ಬರ್ಬೇಕು. ಉತ್ತರ ಕನಕಂಗಿ ಕಾಲೇಜಲ್ಲಿ ಕಾಣದಲ್ಲಿ ಕಾಲೇಜಲ್ಲಿ ಇಲ್ರಿ ಉತ್ತರ ಕನಕಂಗಿ ಬರಬೇಕು. ಕಲ್ಕಂ ಮಲ್ಯನ ಸಾವನ್ ಬಾರಪ್ಪ ಸನ್ಮಾನ ಮಾಡ್ಕೊಂತ ಬಂದು ಮಾಡಿಸ್ಕ. ಚಂದ
ತಪ್ಪು ತಿಕ್ಕಿದಂಗೆ ಆಗೈತೆ. ಅಹೋ ಉತ್ತರಿಯೇ, ಅಹೋ ಅಕ್ಕಯ್ಯ, ನಮ್ಮ ಕಾಂತನು ಕಂದು ಜನತಿನಿಂದ ಕದನಕ್ಕೆ ಹೋಗುವನೆಂತೆ ಅದರ ಹಿಂದೆ ಹೋಗಬೇಡವೆಂದು ಹೇಳುವುದಕ್ಕಾದರೂ ಹರಮಂದಿರಕ್ಕೆ ಹೋಗಿ ಕಾಂತನ ಬಳಿಗೆ ಹೋಗೋಣ ನಡೆಯೇ ಉತ್ತರಿಯೇ. ನಿನ್ನ ಮಾತಿನಲ್ಲಿ ಆಗಲಿ ಅಕ್ಕಯ್ಯ. ಐಶ್ವರ್ಯ ಮಸ್ತ್ ಮೇಲ ಕೇಳರೈ ಅಂತ ಮಳಿಯರೇ. ಇದರಲ್ಲಿ ನನಗೇನು ಸಿಗಲಿಲ್ಲ ರಮೇಶ, ಪುಣ್ಯ ಉಂಟು. ಅಹೋ ಪ್ರಿಯ, ಸಿದ್ದಪ್ಪಣ್ಣ ಏನಿದೆ ಸಿದ್ದಪ್ಪಣ್ಣ? ಇಷ್ಟೊಂದು ಆತುರದಿಂದ ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣ ಸುದ್ದಿಗೋಷ್ಠಿ ನೀವು ಯಾತಕ್ಕೆ ಬೇಕು ಕಾಂತೆ? ಅಹೋ ಕಾಂತ, ಕಾಂತೆ ಸತ್ಯರಾದ ಎಂದು ಮುಂದೆ ನಿನ್ನ ಪಯಣದ ವಿಚಾರವನ್ನು ತಿಳಿಸುವುದು ನಿನ್ನ ಧರ್ಮ. ಸರ್ವದಾ ತಿಳಿಸುವುದಿಲ್ಲ ಸುಂದರಿ. ಅಹೋ ಕಾಂತ, ಕಾಂತೆ ಹಾಗಾದರೆ ಎಷ್ಟು ಮಾತ್ರಕ್ಕೂ ನಿನ್ನ ಪಯಣದ ವಿಚಾರವನ್ನು ನಿನಗೆ ತಿಳಿಸುವುದಿಲ್ಲವೇ? ಹೌದು ಸುಂದರಿ, ಏತಕ್ಕೆ? ಸಮಯ ಬಂದಾಗ ತಿಳಿಸುವುದು ಸುಂದರಿ. ಈಗ ಆ ಸಮಯ ಬಂದಿರುವುದಲ್ಲ ಇಲ್ಲ ಸುಂದರಿ. ಕಾಂತ. ಕಾಂತೆ ಹಾಗಾದರೆ ಹೇಳುವುದು ಕೇಳು. ಏನು ಚೆನ್ನಾಗಿ ಹೇಳು ಕಾಂತೆ. ಭೂಲೋಕದ ಮಹಾವೀರ, ಭಾರತದ ನುಡಿಯ ಸುಂದರ ಪ್ರಿಯಕರ, ತಿಳಿಸೋ ಪಯಣದ ವಿವರ. ಯಾರೊಳು ನಿನ್ನಯ ಬಂದ, ತಿಳಿಸೋ ಎನ್ನಗೆ ಪ್ರಿಯ ಕಾಂತ. ಯಾರೊಳು ನಿನ್ನಯ ಬಂದ, ತಿಳಿಸೋ ಎನ್ನಗೆ ಪ್ರಿಯ ಕಾಂತ. ನಿನ್ನಯ ಪ್ರಿಯನಾರಿಯ ಸಂಶಯ ಪರಿಹರಿಸಯ, ಎನ್ನಯ ಅಮ್ಮ ಜೋರ್ಕೊಳ್ಳಿ ಪೂಜಾರಂಗ ಆಗದೆ. ಅಹೋ ಕಾಂತ, ಕಾಂತೆ ಶಸ್ತ್ರವನ್ನು ಸಿದ್ಧಗೊಳಿಸಿ ಶಸ್ತ್ರಾರ್ಜಿತನಾಗಿ ಸತ್ಯರಾದ ಎನ್ನ ಮುಂದೆ ಯಾವ ವಿಚಾರವನ್ನು ಹೇಳದೆ ನೀನು ಹೋಗುವ ಪಯಣವೆಲ್ಲಿಗೆ ಕಾಂತ ಗುಣವಂತ. ಅಹೋ ರಾಜಮುಖಿಯಾದ ಮನದಿ ಮಣಿ ಸಡಗರ ಸೌಂದರ್ಯ ಅತಿಶಯದಿಂದ ತಪ್ಪುವ ಸುಂದರಿ. ಭವ್ಯ ಕೌರವರ ಪಡೆಗಡರಿ ಕಳೆದ ಹೋರಾದಿಗಳನ್ನು ರಣರಂಗದಲ್ಲಿ ಕಡಿಯುವವರಿಗೂ ಏನು ನುಗ್ಗುವ ರೋಗ ಸಹಿಸಲಾಗದು. ಅಯ್ಯೇ ರಾಜಮುಖಿಯೇ, ಅಹೋ ಪ್ರಿಯ, ತಡ ಮಾಡದ ನಿನ್ನ ಗೋಗಳಿಗೆ ನಡೆಯೇ ಮುದ್ದು ಮುಖದ ಪದ್ಮಾಕ್ಷಿಯೇ, ರೋಷ ಭಕ್ತನಾಗಿ ಪದ್ಮ ಹೀನಗಳಿಗೆ ನುಡಿಯುವ ಸುಭದ್ರಾನಂದನಿಗೆ ಕ್ರೋಧ ಹತ್ತಿರಂತಿರದ ರುಕ್ಕೋಪಾದಿಗಳನ್ನು ಕಿತ್ತಿ ಬಿಸಿಡುವ ಆಂತರಿಕ ಬಲಶಾಲಿಯೊಡನೆ ಬುದ್ಧಿ ಸೂರ್ಯನ ಹಾಗೆ ಬಂದಿರುವೆ ಹೊರತು ಸದ್ಬುದ್ಧಿಯಿಂದ ಭಕ್ತರೊಡನೆ ನಡೆಯೇ ರಮಣಿ ಕಲಕೀರ ಮಾಡಿ. ಅಹೋ ಕಾಂತ, ಕಾಂತೆ ಹಾಗಾದ್ರೆ ನೀನು ಯಾರ ಮನೆ ಬಂಧವನ್ನು ತೊಟ್ಟು ಹೋಗುವೆನೆಂದು ಹೇಳಿದೆ? ಸಾಧ್ಯವಾಗಿ ಹೇಳು ಕಾಂತೆ. ಕಾಂತ, ಕಾಂತೆ ಕೌರವರನ್ನು ಜಯಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ. ನಾನೇನು ಸಾಮಾನ್ಯವಾಗಿ ತಿಳಿದಿರುವ ಕಾಂತೆ. ನೀನು ಸಾಮಾನ್ಯನಲ್ಲವೆಂದೇ ಇಬ್ಬರನ್ನು ಕಟ್ಟಿಕೊಂಡಿರುವೆ. ಮತ್ತೆ ನಿನಗೆ ತಿಳಿದಿಲ್ಲವೇನು ಸುಂದರಿ? ಪ್ರಾಣೇಶ್ವರ, ಪ್ರಾಣೇಶ್ವರ ಹಾಗಾದರೆ ಈ
ಕಾಂತ ಕಾಂತೆ ನಲ್ಲ ಏ, ಗೌರವೇಂದ್ರ ನಿಮ್ಮವನು ಮಹಾದುಷ್ಟ ಗುಣದವನು ನಿಮ್ಮ ನಾಶ ಬಯಸಿ ಬಾಳನು ಕುಲಘಾತಕನು ಪರಮಪಾತಕನು ಕುಲಘಾತಕನು ಪರಮಪಾತಕನು ಕೇಳಣ್ಣ ಅಹೋ ಪ್ರಾಣೇಶ್ವರ ರಾಮೇಶ್ವರಿ ಕಾಂತ ಕಾಂತೆ ಚಂದ್ರನನ್ನು ಆಶ್ರಯಿಸಿದ ಚಕೋರ ಪಕ್ಷಿಯಂತೆ ನಾವು ನಿಮ್ಮನ್ನ ಆಶ್ರಯಿಸಿರುವೆವು ಪ್ರಾಣೇಶ್ವರ ರಾಮೇಶ್ವರಿ ಸತಿಯರಿಬ್ಬರನ್ನು ಬಿಟ್ಟು ಕೌರವರನ್ನು ಸದೆಬಡೆದು ಚಕ್ರಬಿಂಬವನ್ನು ಬೀಳಿಸುವ ಹೋಗುವುದೆಂಬ ವಿಷಯವನ್ನು ಮರೆತು ಎನ್ನ ಮಾತನ್ನು ಲಾಲಿಸಿ ಎಂದು ಬೇಡಿಕೊಳ್ಳುವುದು ನನ್ನ ಬುದ್ಧಿ ಸಂಪನ್ನ ಅದೇ ಭೋಗವೇಣಿ ಆದನಾಗವೇಣಿಯೇ ಧರ್ಮಗಳಿಗೆ ಭೂಭಾಗ ಕೊಡದ ಕೌರವನೆಂದು ನೀಗಿ ಬರುವನೆಂದು ತರದು ಬಿಲ್ಲ ಹೊಂಬಿಡಿದು ತಲ್ಲರಿಸಿ ಮಾಡುವ ಸಮಯದಲ್ಲಿ ಪ್ರಿಯ ಹಾರಿಸಿ ಬರುವ ನಗರದಲ್ಲಿ ಸಹೋದರ ಮಗನಿಗೆ ಮಗ ಮಗ ಹಾಗೆ ಬೇಡಿದರೆ ಪಡೆಯೋ ಕಡೆಯಲ್ಲಿ ಎಂತೆಂದರೆ ಹಣದ ಹಾರೆಯನ್ನು ಬಂದೆ ಎನ್ನುವುದಕ್ಕೆ ಸಂದೇಹವೇನು ಬರಲಿನ ರಾಣಿ ಕಲಗೀರ ವಾಣಿ ಅಹೋ ಹೃದಯೇಶ್ವರ ನೀನು ಎಷ್ಟೇ ಹೇಳಿದರೂ ಚಕ್ರಬಿಂಬವನ್ನು ಬೇಯಿಸಲು ನಿನ್ನನ್ನು ನಾನು ಕಳಿಸುವುದಿಲ್ಲ ಅದು ಯಾಕೆ ಕಳಿಸುವುದಿಲ್ಲ ಸುಂದರಿ ಕಾಂತ ನಾವಿನ್ನು ಲಗ್ನವಾಗಿ ಷಡಕ ವರ್ಷಗಳು ಗತಿಸಿದ ಕಾರಣ ಸತ್ಯರಾದ ನಮ್ಮಿಬ್ಬರೊಡನೆ ಸಂತೋಷವಾಗಿ ಎಂದು ಹೇಳುತ್ತಿರುವೆ ನನಗೆ ಇದ್ದರೆ ಆಸೆ ಇರುವುದಲ್ಲ ಸುಂದರಿ ಯುದ್ಧ ಮಾಡಿ ಒಂದು ವೇಳೆ ಗೆದ್ದು ಬಾರದೆ ಹೋದರೆ ಇದು ಬರುವ ಯಾರು ಬಲ್ಲವರು ಸುಂದರಿ ಪ್ರಾಣೇಶ್ವರ ರಾಮೇಶ್ವರಿ ಈ ಮಾತನ್ನು ನಾನು ಒಪ್ಪುವುದಿಲ್ಲ ಅದು ಯಾತಕ್ಕೆ ಒಪ್ಪುದಿಲ್ಲ ಕಾಂತೆ ಕಾಂತ ಕಾಂತೆ ಯುದ್ಧ ಮಾಡಿ ಒಂದು ವೇಳೆ ಬಾರದೆ ಹೋದರೆ ನಮ್ಮಿಬ್ಬರಿಗೆ ಯಾರ ಆಶ್ರಯ ಗೋಳಿನ ಕಾಂತ ಬಲಾಢ್ಯರಾದ ನಿಮ್ಮ ಜನಕರಿರುವಾಗ ನಿನಗೇಕೆ ಚಕ್ರಬಿಂಬದ ಆಸೆ ಚಕ್ರಬಿಂಬವನ್ನು ಭೇದಿಸಿ ಬರುವುದು ನನ್ನ ಆಸೆ ಸುಂದರಿ ಪ್ರಾಣೇಶ್ವರ ಹಾಗಾದರೆ ಮತ್ತೊಮ್ಮೆ ಹೇಳುವೆನು ಕೇಳು ಅದೇನು ವಿಚಾರವಾಗಿ ಹೇಳು ಸುಂದರಿ ಪಾರ್ಥನ ಕುವರ ರಘುವೀರ, ಪಂಥವ ಬಿಡುವೆ ಪ್ರಾಣೇಶ್ವರ ಸುಂದರನೇ ಎನ್ನ ಚಂದಿರನೇ ಸುಂದರನೇ ಎನ್ನ ಚಂದಿರನೇ ಕಾಂತ ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಹೇಳು ಕಾಂತೆ
ಬಿಡುವೆಯಾ? ಪ್ರಿಯ ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಪ್ರಿಯೆ. ಸಾಧ್ಯವಿಲ್ಲವೇ? ಹೌದು ಪ್ರಿಯೆ. ನೋಡು ನೋಡು ಯೋಚನೆ ಮಾಡು. ಏನು ಯೋಚನೆ ಮಾಡುವುದೇನಿಲ್ಲ, ರಣರಂಗಕ್ಕೆ ಹೋಗುವುದು ಮಾತ್ರ ಬಿಡುವುದಿಲ್ಲ. ಪಾರ್ಥನ ಕುಮಾರ ರಣವೀರ, ಪಂಥ ಬಿಡವೀರ, ಸುಂದರಿ, 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 ಚಂದ್ರನೇ. ಅಹೋ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸತಿಯರಾದ ನಾನು ನಿನಗೆ ಎಷ್ಟು ವಿಚಾರವಾಗಿ ಸವಿಸ್ತಾರವಾಗಿ ಹೇಳಿದರು, ನೀನು ಒಂದೇ ಹಠವನ್ನು ಹಿಡಿದಿರುವೆ. ಹೌದು ಸುಂದರಿ. ಕಾಂತ, ಕಾಂತೆ, ಶತ್ರು ಬಲವಂ ಜಯಿಸಿ ಬರುವನೆಂಬ ನಿನ್ನ ಮಾತನ್ನು ನಾನು ನಂಬುವುದಿಲ್ಲ. ಒಂದು ವೇಳೆ ನೀನು ಶತ್ರು ಬಲವಂ ಜಯಿಸಿ ಬಾರದೆ ಹೋದರೆ ನಮ್ಮಿಂದ ಗತಿಯೇನು? ಅದಕ್ಕಾಗಿ ಈ ನನ್ನ ಪದವನ್ನು ಬಿಟ್ಟು ಬಿಡ ಪ್ರಿಯ. ನೀನೇ ಹೋದರೆ ಇನ್ಯಾರು ನಮ್ಮಿಬ್ಬರಿಗೆ ಆಶ್ರಯ? ನಿಮ್ಮನ್ನು ಫೋಟೋಗ್ರಾಫರ್ ಎಲ್ಲಿ ಬಿಡಬೇಕಂತ ಆಸೆ ಆಗುತ್ತೆ ಪಾಪ ಮಕ್ಕಳು. ಸಿದ್ದಪ್ಪ ಯಾರು ಹೋಗ್ತಾರೆ? ಸಿದ್ದಪ್ಪ ಮ್ಯಾನೇಜರ್. ಪ್ರಿಯ ಶತ್ರುಬಲವನ್ನು ಜಯಿಸಿ ಮತ್ತವರನ್ನು ಆಗದು ಎಂದು ನಿನಗೆ ಒತ್ತಿಗೆ ತೆಗೆದು ದಾರಿ ಹೇಳಿದರು. ಭಗವನಿಗೆ ಏನಾದರೂ ಭೂತ ಭವಿಷ್ಯತ್ ವರ್ತಮಾನ ಕಾರಣ ಏನಾದರೂ ಗೊತ್ತಿದ್ದರೆ ಈ ಅನ್ನು ಮುಂದುವರಿಸಿದರು. ಹೇ ಕಾಂತೆ, ಅಹೋ ಕಾಂತ, ಬಳಿರೆ ಗುರುಬಲ ಬಲವಂತವರೆಲ್ಲ ಮೃತ್ಯುವಿಗೆ ತುತ್ತು ಮಾಡಿ ಅವರ ಪತ್ನಿಯರ ಕಂಡ ಸೂತ್ರವನ್ನು ಹೊರಸುವ ಬುಧಬಸವಂತಾಮನಿಗೆ ಗೊತ್ತಿರದೆ ಇಂಥ ಬಿತ್ತ ನುಡಿವೆ. ಸುಂದರಿ, ಜಗತ್ತ ಕೆಳಗಾಗಿ ಮಾಡುವ ಕಲಿಬಟೋತ್ಥಾನ ಎದುರು ಇಂಥ ಬಿತ್ತ ನುಡಿವೆ. ಸುಂದರಿ, ಇಡೀ ನಿನ್ನ ಮಂದಿರಕ್ಕೆ ದಾರಿ. ಪ್ರಾಣಕಾಂತ, ಪ್ರಾಣೇಶ್ವರಿ, ಇಷ್ಟು ಹೇಳಿದರೂ ಒಂದೇ ಹಠವನ್ನು ಹಿಡಿದಿರುವೆಯಲ್ಲ. ಹೌದು ಸುಂದರಿ. ಹೃದಯೇಶ್ವರ, ಹೃದಯೇಶ್ವರಿ, ಇದು ಅಲ್ಲದೆ ಮತ್ತೊಮ್ಮೆ ಹೇಳುವುದು ಚೆನ್ನಾಗಿಲ್ಲ ಅನಿಸು. ಏನು ಚೆನ್ನಾಗಿ ಹೇಳು ಸುಂದರಿ. ಒಲವಿನ ಚೆಲುವ ತಣಿಸುವ ಮನವ ಬಾಬಾರ ಬಡಿಬಾರ ಬಾಬಾರ ಬಡಿಬಾರ ಬಳೆಯ
ನನ್ನ ಮನಸ್ಸು ಇರುವುದೇ ನಿನಗಾಗಿ. ನನ್ನ ಮನಸ್ಸಿರುವುದೇ ನನಗಾಗಿ ಸುಂದರಿ. ಹೋಗಬೇಡ ಹೋಗುವೆನು ಕಾಂತೆ. ಪ್ರಿಯಾ. ಪ್ರಿಯೇ, ಒಲವಿನ ಚೆಲುವ ತಣಿಸುವ ಸುಸ್ತಾಗಿರುವುದೇನು? ಏನು ಒಮ್ಮೆಗೆ ತಿಂಡಿ ತಪ್ಪ ಗರಗರ ತಿಕ್ಕಿದ್ರೆ ಮತ್ತೆ ಸುಸ್ತಾಗ ಇರ್ತದೆ. ಅಹೋದೇಶ್ವರ, ಈಶ್ವರಿ, ರತಿಯ ಮಾತನ್ನು ಮೀರಿದ ಮದನನು ಹರನ ನೇತ್ರಕ್ಕೆ ಭಸ್ಮೀಕೃತನಾದನಂತೆ. ಆದ ಕಾರಣ ಸತಿಯ ಮಾತನ್ನು ಧಿಕ್ಕಾರ ಮಾಡಿ ಹೋದರೆ ನಿನಗೆ ಜಯ ಸಿಗುವುದಿಲ್ಲ. ಆದ್ದರಿಂದ ಅರಮಂದಿರಕ್ಕೆ ಬಾ ಎಂದು ಬೇಡಿಕೊಳ್ಳುವೆನು ಪ್ರಾಣಪತಿ. ಚಕ್ರ ಬಿಂಬವನ್ನು ಬೇರಿಸಲು ಹೋದರೆ ಬರುವುದು ನಿನಗೆ ದುರ್ಗತಿ. ಆ ಹೇ ಉಡರಾಜ ಮುಖ್ಯಳಾದ ಮಠ ದೇವನಿಯೇ,